ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬ್ಯಾನ್ ಆಗುತ್ತಾ? ಬಹುತೇಕ ಬ್ಯಾನ್ ಆಗುತ್ತೆ ಎನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ರಾಜ್ಯದಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬ್ಯಾನ್ ಆಗುವ ಎಲ್ಲ ಸಾಧ್ಯತೆಗಳಿದೆ. ಯಾಕೆಂದರೆ ಸ್ಯಾಂಪಲ್ ಟೆಸ್ಟಿಂಗ್ನಲ್ಲಿ ಹಾನಿಕಾರಕ ಅಂಶ ಇರತಕ್ಕಂಥದ್ದು ಪತ್ತೆಯಾಗಿದೆ. ಕಾಟನ್ ಕ್ಯಾಂಡಿಯಲ್ಲಿ ರೊಡೋಮೇನ್ ಬಿ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಹಾಗೆಯೇ ಗೋಬಿ ಮಂಚೂರಿಯಲ್ಲಿ ಸನ್ಸೆಟ್ ಯೆಲ್ಲೋ ಮತ್ತು ಟಟ್ರಜೈನ್ ಅಂಶ ಪತ್ತೆಯಾಗಿದೆ. ಹಾಗಾಗಿ ರಾಸಾಯನಿಕ ಕಲಬೆರಕೆ ಇರೋದ್ರಿಂದ ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡಲಾಗುತ್ತೆ. ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿ ಕಲರ್ ಜೆಲ್ಲಿಗಳ ಟೆಸ್ಟಿಂಗ್ನಲ್ಲಿ ಈ ಥರ ಹಾನಿಕಾರಕ ಅಂಶ ಇರತಕ್ಕಂಥದ್ದು ಪತ್ತೆಯಾಗಿದೆ. ಸೊ ಆರೋಗ್ಯ ಇಲಾಖೆ ಕೈ ಸೇರಿರ್ತಕ್ಕಂಥದ್ದು ಟೆಸ್ಟಿಂಗ್ ರಿಪೋರ್ಟ್ ಈಗಾಗಲೇ ಆರೋಗ್ಯ ಇಲಾಖೆಯ ಕೈ ಸೇರಿದೆ. ಸೋಮವಾರ ಅಧಿಕೃತವಾಗಿ ಆರೋಗ್ಯ ಸಚಿವರು ಇದರ ಬಗ್ಗೆ ಘೋಷಣೆಯನ್ನು ಮಾಡ್ತಾರೆ. ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬ್ಯಾನ್ ಆಗಿದೆ. ನಮ್ಮ ರಾಜ್ಯದಲ್ಲೂ ಕೂಡ ಇದನ್ನು ಬ್ಯಾನ್ ಮಾಡಬೇಕು ಅಂತಕ್ಕಂಥ ಆಗ್ರಹ ಕೇಳಿ ಬಂದಿತ್ತು. ಆರೋಗ್ಯ ಇಲಾಖೆ ಇದನ್ನು ಈ ಸ್ಯಾಂಪಲ್ಗಳನ್ನು ಟೆಸ್ಟಿಂಗ್ಗೆ ಅಂತ ಕಳಿಸಿದ್ರು. ಹೌದು, ಇದರಲ್ಲಿ ವಿಷಕಾರಕ ಅಂಶಗಳಿದೆ, ಹಾನಿಕಾರಕ ಅಂಶಗಳಿದೆ ಅಂತ ರಿಪೋರ್ಟ್ನಲ್ಲಿ ಬಂದಿದೆ. ನೀವು ಗೋಬಿ ಮಂಚೂರಿಯನ್ನು ಕರ್ನಾಟಕದಲ್ಲಿ ಟೆಸ್ಟ್ ಮಾಡಿದ್ರು ಅಷ್ಟೇ, ಪಂಜಾಬಲ್ಲಿ ಟೆಸ್ಟ್ ಮಾಡಿದ್ರು ಅಷ್ಟೇ, ಬಿಹಾರದಲ್ಲಿ ಟೆಸ್ಟ್ ಮಾಡಿದ್ರು ಅಷ್ಟೇ. ಅದರಲ್ಲಿ ಏನಾದರೂ ಆ ಥರ ಹಾನಿಕಾರಕ ಅಂಶಗಳಿದೆ ಅಂದರೆ ಎಲ್ಲ ರಿಪೋರ್ಟ್ಗಳಲ್ಲೂ ಕೂಡ ಬರುತ್ತೆ. ಹಾಗಾಗಿ ಈಗ ರಾಜ್ಯ ಕೂಡ ಮುಂದಾಗಿದೆ. ಗೋಬಿ ಮಂಚೂರಿ ಮತ್ತು ಕಾಟನ್ ಕ್ಯಾಂಡಿಯನ್ನು ಬ್ಯಾನ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಬಹುತೇಕ ಸೋಮವಾರ ಆರೋಗ್ಯ ಸಚಿವರು ಇದರ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಅಟ್ ದ ಸೇಮ್ ಟೈಮ್ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿ ಬಿಸ್ನೆಸ್ಸನ್ನೇ ನಂಬಿಕೊಂಡಿರ್ತಕ್ಕಂಥವ್ರಿಗೆ ಬೇರೆ ಏನಾದರೂ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ಬೇಕಾಗತ್ತೆ. ಯಾಕೆಂದರೆ ನಿಮಗೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲಿ ನೀವು ಊಟ ಆರ್ಡರ್ ಮಾಡಿದಾಗಲೂ ಕೂಡ ಸ್ಟಾರ್ಟರ್ಸ್ ಅನ್ನೋ ಲೆಕ್ಕದಲ್ಲಿ ಗೋಬಿಯನ್ನು ಕೊಟ್ಟೇ ಕೊಡ್ತಾರೆ. ಹಾಗಾಗಿ ಅಲ್ಲೂ ಬಂದ್ ಮಾಡಬೇಕಾಗುತ್ತೆ, ರೋಡ್ ಸೈಡಲ್ಲೂ ಬಂದ್ ಮಾಡಬೇಕಾಗುತ್ತೆ. ಏನಾಗಬಹುದು? ಕಾಟನ್ ಕ್ಯಾಂಡಿಯಲ್ಲಿ ರೊಡೋಮೇನ್ ಬಿ, ಇದರಿಂದಾಗಿ ಕ್ಯಾನ್ಸರ್ ಬರುವಂತಹ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಹಾಗೆಯೇ ಕಣ್ಣು ದೃಷ್ಟಿ ಸಮಸ್ಯೆ, ಹೆಚ್ಚಾಗಿ ಕಾಟನ್ ಕ್ಯಾಂಡಿಯನ್ನು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಆ ಲಿವರ್ ಸಮಸ್ಯೆ, ಕ್ಯಾನ್ಸರ್, ಲಿವರ್ ಸಮಸ್ಯೆ ಇವೆಲ್ಲವೂ ಕೂಡ ಬರುತ್ತೆ ಅಂತಕ್ಕಂಥದ್ದು ಗೊತ್ತಾಗಿದೆ. ಅಂದರೆ ಮುಂದಿನ ತುಂಬ ಫ್ರೀಕ್ವೆಂಟಾಗಿ ಅದನ್ನು ತಿನ್ನುವಂತಹ ಅಭ್ಯಾಸ ಇದ್ದರೆ, ಯಾವಾಗಲೋ ವರ್ಷಕ್ಕೊಂದು ಸರ್ತಿ ಆದರೆ ಓಕೆ, ಬಟ್ ಮಕ್ಕಳು ಸಾಮಾನ್ಯವಾಗಿ ಮಾಲ್ಗಳಿಗೆ ಹೋದಾಗ, ಥಿಯೇಟ್ರ್ಗಳಿಗೆ ಹೋದಾಗ ತುಂಬ ಹಠ ಮಾಡ್ತಾರೆ ಇದನ್ನು ತಿನ್ನಬೇಕು ಅಂತ. ಇನ್ನು ಗೋಬಿಯಲ್ಲಿ ಸನ್ಸೆಟ್ ಯೆಲ್ಲೋ ಹಾನಿಕಾರಕ ಅಂಶ ಇದೆ ಅಂತ ಗೊತ್ತಾಗಿದೆ. ಗೋಬಿಯಲ್ಲಿ ಸನ್ಸೆಟ್ ಯೆಲ್ಲೋ ಹಾನಿಕಾರಕ ಅಂಶ ಪತ್ತೆಯಾಗಿದೆ. ಸ್ಯಾಂಪಲ್ ಟೆಸ್ಟ್ ಮಾಡಿದಾಗ ಗೊತ್ತಾಗಿರ್ತಕ್ಕಂಥದ್ದು. ಯಾವುದೋ ಟರ್ಟಜೈನ್ ಅಂತಕ್ಕಂಥದ್ದು ಇನ್ನೊಂದು ಮಕ್ಕಳ ನಡವಳಿಕೆಯ ಮೇಲೆ ಪರಿಣಾಮ ಬೀರುತ್ತಂತೆ. ಇದರ ಜೊತೆಗೆ ರ್ಯಾಷಸ್, ಮೂಗು ಕಟ್ಟಿಕೊಳ್ಳುವಂಥದ್ದು, ನೆಗಡಿ, ಕಿಡ್ನಿ ಸಮಸ್ಯೆ, ಅಸ್ತಮಾ ಸಮಸ್ಯೆ ಗೋಬಿಯಲ್ಲಿ ಇವೆಲ್ಲವೂ ಕೂಡ ಇದೆ. ಈ ಗೋಬಿಯನ್ನು ತಿನ್ನೋದ್ರಿಂದ ಈ ಸಮಸ್ಯೆಗಳಾಗುತ್ತೆ ಅಂತಕ್ಕಂಥದ್ದು ರಿಪೋರ್ಟ್ನಲ್ಲಿ ಬಯಲಾಗಿರೋದ್ರಿಂದ ಬಹಳ ಜನ ಇದ್ದಾರೆ ಗೋಬಿ ಪ್ರಿಯರು, ಹಾಗೆಯೇ ಕಾಟನ್ ಕ್ಯಾಂಡಿ ಪ್ರಿಯರು ಮಕ್ಕಳು ತುಂಬ ಜನ ಇದ್ದಾರೆ. ಆದರೆ ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರುವ ಹಿನ್ನೆಲೆಯಲ್ಲಿ ಈಗ ಅವುಗಳನ್ನು ಇನ್ನು ಮುಂದೆ ಕರ್ನಾಟಕದಲ್ಲಿ ಬ್ಯಾನ್ ಮಾಡುವಂತಹ ಲೆಕ್ಕಾಚಾರಗಳು ನಡೀತಾ ಇದೆ. ಎಷ್ಟೋ ವರ್ಷಗಳಿಂದ ಇದೆ ಇವೆಲ್ಲ. ಹಾಗೆ ನೋಡೋಕೆ ಹೋದರೆ ಇವೆಲ್ಲವೂ ಮೊದಲೇ ಆಗಬೇಕಾಗಿತ್ತು. ಈ ಬಿಸ್ನೆಸ್ಗಳನ್ನ ನಂಬ್ಕೊಂಡಿರ್ತಕ್ಕಂಥವರೇ ಪಾಪ ತುಂಬ ಜನ ಇದ್ದಾರೆ. ಅವರೆಲ್ಲರೂ ಕೂಡ ಇನ್ಮೇಲೆ ಇದನ್ನು ಸ್ಟಾಪ್ ಮಾಡಬೇಕಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಹಾನಿಕಾರಕ ಅಂಶಗಳಿದೆ, ಅದನ್ನು ಬ್ಯಾನ್ ಮಾಡಬೇಕು ಅಂತಕ್ಕಂಥದ್ದು ನಿಜಕ್ಕೂ ಒಳ್ಳೆಯ ನಿರ್ಧಾರ, ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಈ ಪ್ರಯತ್ನಗಳು, ಈ ಕೆಲಸಗಳು ಮೊದಲೇ ಆಗಬೇಕಾಗಿತ್ತು, ಇನ್ನೂ ಮೊದಲೇ ಈ ನಿರ್ಧಾರಕ್ಕೆ ಬರಬೇಕಾಗಿತ್ತು ಅಂತ ನನಗನ್ಸುತ್ತೆ. ತಾವೇನು ಹೇಳ್ತೀರಾ ಲೋಕೇಶ್? ಅರವಿಂದ್, ಖಂಡಿತ ತಾವು ಹೇಳಿದ್ದು ನಿಜ. ಈ ನಿರ್ಧಾರವನ್ನ ಮೊದಲೇ ತೆಗೆದುಕೊಳ್ಬೇಕಾಗಿತ್ತು. ಬೇರೆ ರಾಜ್ಯಗಳು ತೆಗೆದುಕೊಂಡಾದ್ರೂ ಕೂಡ ಎಚ್ಚೆತ್ತುಕೊಳ್ಬೇಕಾಗಿತ್ತು. ಈಗ ತಮಿಳುನಾಡಿನಲ್ಲಿ ಸೇರಿದಂತೆ ಬೇರೆ ಬೇರೆ ರಾಜ್ಯಗಳಲ್ಲಿ ಈಗ ಕಾಟನ್ ಕ್ಯಾಂಡಿ ಮತ್ತೆ ಗೋಬಿ ಮಂಚೂರಿಗಳನ್ನ ಬ್ಯಾನ್ ಮಾಡಿದ್ದಾರೆ. ಅದಾದ ಬಳಿಕ ನಮ್ಮ ರಾಜ್ಯದಲ್ಲೂ ಕೂಡ ವಿವಿಧ ಹೋಟೆಲ್ಗಳು ಮತ್ತೆ ಬೀದಿ ಬದಿ ವ್ಯಾಪಾರಿಗಳು ಮತ್ತೆ ಅಲ್ಲಿ ತಯಾರಾಗಿರುವಂತಹ ಗೋಬಿಗ ಸ್ಯಾಂಪಲ್ಗಳನ್ನ ಆಹಾರ ಮತ್ತು ಸುರಕ್ಷತಾ ಇಲಾಖೆ ತೆಗೆದುಕೊಂಡೋಗಿ
ಕಲರ್ ಜಲ್ಲಿಗಳನ್ನ ಟೆಸ್ಟ್ ಮಾಡಿದೆ. ಆ ಟೆಸ್ಟ್ ಮಾಡಿದಾಗ ಪತ್ತೆ ಆಗಿರುವಂಥದ್ದು ಪ್ರಮುಖವಾಗಿ ಕಾಟನ್ ಕ್ಯಾಂಡಿಯಲ್ಲಿ ರೋಡಮೈನ್ ಬಿ ಎಂಬುವಂತಹ ಹಾನಿಕಾರಕ ಅಂಶ ಇರೋದು ಅನ್ನೋದು ಪತ್ತೆ ಆಗಿದೆ. ಅದರಿಂದಾಗಿ ಕ್ಯಾನ್ಸರ್ ಬರುತ್ತೆ ಅಂತಲೂ ಕೂಡ ರಿಪೋರ್ಟ್ ಅಲ್ಲಿ ಉಲ್ಲೇಖ ಆಗಿದೆ. ಈ ಒಂದು ರಿಪೋರ್ಟ್ ಈಗ ಆರೋಗ್ಯ ಇಲಾಖೆ ಕೈ ಸೇರಿದೆ. ಆರೋಗ್ಯ ಇಲಾಖೆ ಕೈ ಸೇರಿದ ಬಳಿಕ ಈಗ ಸೋಮವಾರ ಮಹತ್ವದ ಸುದ್ದಿಗೋಷ್ಠಿಯನ್ನ ಆರೋಗ್ಯ ಸಚಿವರು ಕರೆದಿರುವಂಥದ್ದು. ಸಚಿವರ ಸುದ್ದಿಗೋಷ್ಠಿಯಲ್ಲಿ ಕಾಟನ್ ಕ್ಯಾಂಡಿ ಬ್ಯಾನ್ ಆಗುತ್ತೆ ಅನ್ನುವಂಥ ಸುದ್ದಿ ಹದ್ದಾಡ್ತಾ ಇದೆ. ಅದನ್ನು ಕೂಡ ಈಗ ಆಹಾರ ಮತ್ತು ಸುರಕ್ಷತಾ ಇಲಾಖೆಯವರು ಪಬ್ಲಿಕ್ ಟಿವಿಗೆ ರಿಪೋರ್ಟ್ ಅನ್ನು ಕೊಟ್ಟು ಅದರಲ್ಲಿ ಹಾನಿಕಾರಕ ಅಂಶ ಇರೋದು ಕನ್ಫರ್ಮ್ ಆಗಿದೆ ಅಂತೇಳಿ ಮಾಹಿತಿಯನ್ನ ನೀಡಿದರೆ ಆರೋಗ್ಯ ಇಲಾಖೆಯನ್ನು ಕೂಡ ಸಂಪರ್ಕ ಮಾಡಿದಾಗ ಸಚಿವರೇ ಇದರ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಡ್ತಾರೆ, ಅಲ್ಲಿವರೆಗೂ ಕೂಡ ಯಾವುದೇ ಮಾಹಿತಿಯನ್ನ ಡಿಸ್ಕ್ಲೋಸ್ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಪ್ರಮುಖವಾಗಿ ಸೋಮವಾರ ಕಾಟನ್ ಕ್ಯಾಂಡಿ ಬ್ಯಾನ್ ಆಗೋದಂತೂ ಸತ್ಯ ಅನ್ನುವಂಥದ್ದು ಗೊತ್ತಾಗ್ತದೆ. ಇನ್ನು ಗೋಬಿ ಮಂಚೂರಿಯ ವಿಚಾರಕ್ಕೆ ಬಂದರೆ ಅದರಲ್ಲಿ ಬಳಸುವಂಥ ಸನ್ಸೆಟ್ ಎಲ್ಲೋ ಮತ್ತೆ ಟ್ರೆಟ್ರಜನ್ ಎನ್ನುವಂಥ ಹಾನಿಕಾರಕ ಅಂಶಗಳು ಇವೆ. ಅದರಲ್ಲೂ ಕೂಡ ಮಕ್ಕಳ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಹೀಗಾಗಿ ಗೋಬಿ ಮಂಚೂರಿಯನ್ನ ಬ್ಯಾನ್ ಮಾಡ್ತಾರ ಅಥವಾ ಅದಕ್ಕೆ ಬಳಕೆ ಮಾಡ್ತಕ್ಕಂತಹ ಅಂಶಗಳೇನಿದೆ ಅವುಗಳನ್ನ ಏನಾದರೂ ಆ ಅಂಶಗಳನ್ನ ಆ ಒಂದು ಆಹಾರ ಪದಾರ್ಥಗಳನ್ನ ಬ್ಯಾನ್ ಮಾಡ್ತಾರ ಅದನ್ನ ಕಾದು ನೋಡಬೇಕಾಗಿದೆ. ಅದಕ್ಕೆ ಒಂದು ಲಿಮಿಟೇಷನ್ ಅನ್ನ ನಿಗದಿ ಮಾಡುವ ಸಾಧ್ಯತೆ ಇದೆ. ಇಂತಿಷ್ಟೇ ಬಳಸಬೇಕು ಇಷ್ಟೇ ಬಳಸಬೇಕು ಅಂತೇಳಿ ಅದಕ್ಕೆ ಲಿಮಿಟೇಷನ್ ಬಳಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಅಥವಾ ಗೋಬಿಯನ್ನೇ ಬ್ಯಾನ್ ಮಾಡ್ತಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಿಲ್ಲ. ಆದರೆ ಕಾಟನ್ ಕ್ಯಾಂಡಿ ಬಾಂಬೆ ಮಿಠಾಯಿಯನ್ನು ಮಾತ್ರ ಬ್ಯಾನ್ ಮಾಡ್ತಾರೆ ಅನ್ನೋದು ಈಗ ಕನ್ಫರ್ಮ್ ಆಗ್ತಾ ಇರ್ತಕ್ಕಂಥದ್ದು. ಗೋಬಿ ಮಂಚೂರಿಯ ವಿಚಾರದಲ್ಲಿ ಆರೋಗ್ಯ ಸಚಿವರು ಯಾವ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಈಗಾಗಲೇ ನಿರ್ಧಾರಗಳನ್ನು ತೆಗೆದುಕೊಳ್ಬೇಕಾಗಿತ್ತು, ಇದು ತಡ ಆಗ್ತಾ ಇದೆ. ಇದರಿಂದಾಗಿ ಎಷ್ಟೋ ಜನರ ಆರೋಗ್ಯದ ಮೇಲೆ ಪರಿಣಾಮ ಬೀರಿದೆ, ಜೊತೆಗೆ ಎಷ್ಟೋ ಜನರ ಮಕ್ಕಳ ಆರೋಗ್ಯದ ಮೇಲೂ ಪರಿಣಾಮವನ್ನು ಬೀರಿರುವಂಥದ್ದು. ಈಗಲೂ ಕೂಡ ಸಫರ್ ಆಗ್ತಾ ಇದ್ದಾರೆ. ಆ ರೀತಿ ಕಲಬೆರಕೆಯನ್ನು ಮಾಡಿಕೊಂಡು ಹಾನಿಕಾರಕ ಅಂಶಗಳನ್ನು ಈ ಕಾಟನ್ ಕ್ಯಾಂಡಿ ಮತ್ತು ಗೋಬಿ ಮಂಚೂರಿಗಳಲ್ಲಿ ಬಳಕೆ ಮಾಡಿಕೊಂಡು ವಿತರಣೆಯನ್ನು ಮಾಡ್ತಾ ಇದ್ರು. ಈ ಕ್ರಮ ವಹಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಬ್ಯಾನ್ ಆದ ಬಳಿಕ ಇಂಪ್ಲಿಮೆಂಟೇಷನ್ ಅನ್ನು ಮಾಡ್ತಾರೆ ಅಂತೇಳಿ ಕಾದು ನೋಡಬೇಕಾಗಿದೆ. ಅರವಿಂದ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗೆ.